ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಫಸ್ಟ್ ಓಪನಿಂಗ್ ಗೇಮ್ ಆಫ್ ದ IPL ಟೂರ್ನಮೆಂಟ್ 2026 ಇಷ್ಟೊಂದು ಒನ್ ಸೈಡೆಡ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಸ್, ಒನ್ ಸೈಡೆಡ್ ಇತ್ತು ಈ ಮ್ಯಾಚು. ಆ್ಯಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸುಮ್ಮನೆ ಡಾಮಿನೇಟ್ ಮಾಡಿದ್ದಾರೆ. ಯಾಕೋ ಅವ್ರು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ತೋರಿಸಿದ್ದಾರೆ. ನಮಗೆ ಫಸ್ಟ್ ನನಗೆ ಗೊತ್ತಿತ್ತು SRH ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಇಲ್ಲ ಅಂತ. ಬಟ್ RCB ಎಷ್ಟು ಬ್ಯಾಲೆನ್ಸ್ ಸೈಡ್ ಅಂತ ಇವತ್ತು ತೋರಿಸಿದ್ದಾರೆ. ಯಾಕೆಂದರೆ ಬೌಲಿಂಗ್, ಬ್ಯಾಟಿಂಗ್ ಆ್ಯಂಡ್ ಫೀಲ್ಡಿಂಗ್ ಮೂರಲ್ಲೂ ಎತ್ತಿದ ಕೈ ಅಂತ ಹೇಳ್ಬೋದು ಇವತ್ತು RCB ಪರ್ಫಾರ್ಮೆನ್ಸು. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸು, ಕ್ಲೀನಾಗಿ ಡಿಫೀಟ್ ಮಾಡಿದ್ದಾರೆ ಸನ್ರೈಸ್ ಹೈದರಾಬಾದ್ನ. ಫಸ್ಟಲ್ಲಿ ನಾನು ಸ್ಟಾರ್ಟ್ ಮಾಡಬೇಕಾಗಿರೋದು ಜೇಕಬ್ ಡಫಿ ಅವರ 3 ಅತ್ಯುತ್ತಮವಾದ ಸ್ಪೆಲ್ ಅವ್ರದ್ದು. ಜಾಶ್ ಹೇಸಲ್ವುಡ್ನ ರಿಪ್ಲೇಸ್ ಮಾಡ್ತಾ 3 for 22 in 4 overs ಅಂತಂದರೆ ಅದು ಯಾವ ರೀತಿಯ ಕ್ವಾಲಿಟಿ ಸ್ಪೆಲ್ ಅಂತ ಇಮ್ಯಾಜಿನ್ ಮಾಡಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬ್ಯಾಟಿಂಗ್ ಡೆಕ್ಕಲ್ಲಿ IPL's ಮೋಸ್ಟ್ ಡೇಂಜರಸ್ ಟಾಪ್ 3 ಅಂತ ಕರೀತಾರೆ ಸನ್ರೈಸ್ ಹೈದರಾಬಾದ್ನ. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಆ್ಯಂಡ್ ಇಶಾನ್ ಕಿಶನ್ನ. ಬಟ್ ಜೇಕಬ್ ಡಫಿ ಆ ಥರ ಕಾಣಂಗೆ ಮಾಡಲೇ ಇಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡಿ ರಿಸ್ಟ್ರಿಕ್ಟ್ ಮಾಡಿದ್ರು. ಪವರ್ ಪ್ಲೇನಲ್ಲಿ ಸನ್ರೈಸ್ ಹೈದರಾಬಾದ್ ಸ್ಕೋರ್ ಬರಲೇ ಇಲ್ಲ. ಆ್ಯಂಡ್ ಅದಾದಮೇಲೆ ವಿಕೆಟ್ಸ್ ಕಳ್ಕೊಂಡ್ರು. 3 ವಿಕೆಟ್ ಹೋದ್ಮೇಲಂತೂ ಅನಿಕೇತ್ ವರ್ಮಾ ಅವರ ಬ್ಲಿಡ್ಸ್, ಅವರ ಎಕ್ಸಲೆಂಟ್ ಕ್ಯಾಮಿಯೋ ಬರೋ ತನಕ ಹೈದರಾಬಾದ್ ವರ್ ರಿಯಲಿ ಆಫ್ ಬೀಟ್. ಬಟ್ ಅನಿಕೇತ್ ವರ್ಮಾ ಎಕ್ಸಲೆಂಟ್ ಇನ್ನಿಂಗ್ಸ್ ಬಂತು ಅಲ್ಲಿ. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಸುಯಶ್ ಶರ್ಮಾ ಅವರ ಬೌಲಿಂಗು. ಯಾಕೆಂದರೆ ಸುಯಶ್ ಶರ್ಮಾ ನಿಜವಾಗ್ಲೂ ಕ್ರೂಷಿಯಲ್ ಆಗಿತ್ತು ಅವ್ರ ಓವರ್ಸು. ಯಾಕೆಂದರೆ ರನ್ಸ್ನ ಖಂಡಿತವಾಗ್ಲೂ ಹಿಡ್ಕೊಟ್ರು ಅವರು. ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲರು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲೆಗ್ಗಿ ಹೊಡ್ಸ್ಕೋತಾರೆ ಇಶಾನ್ ಕಿಶನ್ ಕೈಲಿ ಅಂತೆಲ್ಲ ಇತ್ತು. ಬಟ್ ಆ ರೀತಿ ಪರ್ಫಾರ್ಮೆನ್ಸ್ ಬರಲಿಲ್ಲ. ಸುಯಶ್ ಶರ್ಮಾ ನಿಜವಾಗ್ಲೂ ಅತ್ಯುತ್ತಮವಾದ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡಿದರು. ಆ್ಯಂಡ್ ಆನ್ ದ ಫೀಲ್ಡ್ ಎಕ್ಸೆಪ್ಷನಲ್ ಇದ್ದರು RCB. ಇಬ್ಬರ ಹೆಸರನ್ನ ನಾನು ತೊಗೊಳ್ತೀನಿ. ಒಂದು ಕೃನಾಲ್ ಪಾಂಡ್ಯ, ಇನ್ನೊಂದು ಫಿಲ್ ಸಾಲ್ಟು ನಿಜವಾಗ್ಲೂ ಲೈಟ್ನಿಂಗ್ ಇದ್ರು ಇವತ್ತು ಫೀಲ್ಡ್ ಮೇಲೆ. ಒಂದೊಂದು ಕ್ಯಾಚನ್ನು ಅವ್ರದ್ದು, ಒಂದು ಬೌಂಡ್ರಿ ಲೈನ್ ಹತ್ರ, ಇನ್ನೊಂದು ಡೈವಿಂಗ್, ಅಷ್ಟು ಫೀಲ್ಡ್ನ ಕವರ್ ಮಾಡಿ ಒಂದೇ ಕೈಯಲ್ಲಿ ಕ್ಯಾಚ್ ಹಿಡಿದಿದ್ದಾರೆ ಬೌಂಡ್ರಿ ಲೈನ್ ಹತ್ರ. ಎಕ್ಸಲೆಂಟ್ ಕ್ಯಾಚಿಂಗ್ ಎಬಿಲಿಟೀಸು ಫಿಲ್ ಸಾಲ್ಟಿಂದ ತೋರಿಸ್ಕೊಟ್ಟಿದ್ದಾರೆ ಹೌ ಕೇಪಬಲ್ ಹೀಸ್ ಆ್ಯಸ್ ಅ ಫೀಲ್ಡರ್ ಅಂತ. ಆ್ಯಂಡ್ AB ಡಿ ವಿಲಿಯರ್ಸ್ ಒಂದು ಸಲ ಕಾಣಿಸ್ಬಿಟ್ರೆ ನಮಗೆ ಒಂದು ಕ್ಯಾಚ್ ನೋಡ್ತಾ ಸೂಪರ್ಮ್ಯಾನ್ AB ಡಿ ವಿಲಿಯರ್ಸ್ನ ಮಿಸ್ ಮಾಡ್ಕೊಳ್ತಾ ಇಲ್ಲ, ನಾನು ಇದ್ದೀನಿ ಅಂತ ತೋರಿಸ್ಕೊಟ್ರು ಫಿಲ್ ಸಾಲ್ಟು. ಎಕ್ಸಲೆಂಟ್ ಆನ್ ಫೀಲ್ಡ್ ಇದ್ರು ಇವತ್ತು. ಆ್ಯಂಡ್ ಕೃನಾಲ್ ಪಾಂಡ್ಯ ಇನ್ನೊಬ್ಬರು, ಅವರು ಕ್ಯಾಚಸ್ ಅಲ್ಲದೆ ಇದ್ರೂ ಹಿ ವಾಸ್ ಫೀಲ್ಡಿಂಗ್ ಎಕ್ಸೆಪ್ಷನಲಿ ವೆಲ್. ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸಲ್ಲೇ ನೀವು ಸನ್ರೈಸ್ ಹೈದರಾಬಾದ್ ಬ್ಯಾಟಿಂಗ್ ಆಡಬೇಕಾದ್ರೆ ನೋಡ್ತಿದ್ರೆ ಒಂದೊಂದು ಕೈಯಲ್ಲಿ ಫೀಲ್ಡಿಂಗ್ ಮಾಡಿ ಪಟ್ ಅಂತ ವಿಕೆಟ್ ಗೆಸಿತಾ ಇದ್ರು. ಎಕ್ಸಲೆಂಟ್ ಥ್ರೋಯಿಂಗ್ ಹ್ಯಾಂಡ್ ಅವ್ರದ್ದು ಕೃನಾಲ್ ಪಾಂಡ್ಯ ಅವ್ರದ್ದು, ನಮಗೆ ಗೊತ್ತು. ಆ್ಯಂಡ್ ಒಳ್ಳೆ ಫೀಲ್ಡಿಂಗ್ ಮಾಡಿದ್ರು ಅವರು ಕೂಡ. ಆ್ಯಂಡ್ ದೇವದತ್ ಪಡಿಕ್ಕಲ್ ಕೂಡ ಒಳ್ಳೊಳ್ಳೆ ಕ್ಯಾಚ್ಗಳನ್ನ ಹಿಡ್ಕೊಂಡ್ರು. ಡೆಫಿನೆಟ್ಲಿ ಒಂದು ಕ್ಯಾಚ್ ಅಂತೂ ಡೈವಿಂಗ್ ಕ್ಯಾಚ್ ಇತ್ತು, ಅವರು ಹಿಡಿದಿದ್ದು ಫಸ್ಟ್ ಕ್ಯಾಚು. ಆ್ಯಂಡ್ ದೆನ್ ಇನ್ನು 2 ಕ್ಯಾಚಸ್ಸು ಈಸಿ ಕ್ಯಾಚಸ್ ಆಗಿತ್ತು ಅವ್ರಿಗೆ. ಬಟ್ ಕ್ಯಾಚಸ್ನ ಕಂಪ್ಲೀಟ್ ಮಾಡಿದ್ರು. ಸೊ ಆನ್ ಫೀಲ್ಡ್ ಕೂಡ RCB ನಿಜವಾಗ್ಲೂ ಪ್ರೊಫೆಷ್ನಲ್ ಆಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಬ್ಯಾಟಿಂಗ್ RCB ಇದ್ದೇ ಇದೆ ಅಂತ ಗೊತ್ತಿತ್ತು. ಫಿಲ್ ಸಾಲ್ಟ್ ಇವತ್ತು ಅವ್ರ ಬ್ಯಾಟಿಂದ ರನ್ಸ್ ಬರಲಿಲ್ಲ, ಅವ್ರು ಔಟ್ ಆಫ್ ಫಾರ್ಮ್ ಇದ್ದರು. ಬಟ್ ಬರ್ತಾ ಹೋಗುತ್ತೆ, ಒಳ್ಳೆ ಸ್ಟಾರ್ಟ್ ಡೆಫಿನೆಟ್ಲಿ ಕೊಟ್ಟರು. ಬಟ್ ಕೊಹ್ಲಿ ಸ್ಟೇಡ್ ದೇರ್. ದ ಕಿಂಗ್ ನೋಸ್ ವಾಟ್ ಈಸ್ ಡೂಯಿಂಗ್ ಆ್ಯಂಡ್ ಹೀ ಸ್ಟೇಡ್ ದೇರ್. ಆಮೇಲೆ ಬಂತು ದೇವದತ್ ಪಡಿಕ್ಕಲ್ ಅವರ ಬ್ಲಿಟ್ಸ್. ಹೇಳ್ತಾರೆ ಸೈಲೆಂಟಾಗಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಸೆಂಚುರಿ ಸ್ಕೋರ್ ಮಾಡಿ ದಟ್ ಗ್ರೈಂಡ್ ವಾಸ್ ಆಲ್ವೇಸ್ ದೇರ್. ಸೊ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಎಲ್ಲಿ ಬಿಟ್ಟಿದ್ರು ಅಲ್ಲೇ ವಾಪಸ್ ಅದೇ ಫಾರ್ಮಲ್ಲಿ, ಅದೇ ಎನರ್ಜಿಯಲ್ಲಿ ವಾಪಸ್ ಬಂದು ಫ್ಲಾಲೆಸ್ ಶಾಟ್ಸ್ ಅಂತ ಹೇಳ್ಬಾರ್ದು ದೇವದತ್ ಪಡಿಕ್ಕಲ್ ಅವ್ರದ್ದು. ಇಶಾನ್ ಕಿಶನ್ ಅವ್ರು ಹೊಡಿತಿದ್ರೆ ವಾಟ್ ಅ ಶಾಟ್, ಏನು ರೇಂಜ್ ಇದೆ ಅವ್ರ ಶಾಟ್ಸಲ್ಲಿ ಅಂತ ಹೇಳಬೇಕು. ದೇವದತ್ ಪಡಿಕ್ಕಲ್ ಅವ್ರು ಆಡ್ತಿದ್ರೆ ಅವ್ರು ಜಸ್ಟ್ ಟೈಮ್ ಮಾಡ್ತಾರೆ ಅಷ್ಟೇ ಬಾಲ್ನ. ಪವರ್ ಯೂಸ್ ಮಾಡೋದಕ್ಕಿಂತ ಒಂದು ಫುಟ್ವರ್ಕ್ ಆಗಿರ್ಬೋದು, ಟೈಮಿಂಗ್ ಆಗಿರ್ಬೋದು, ಆ್ಯಂಡ್ ಪೇಸ್ನ ಯೂಸ್ ಮಾಡೋದಾಗಿರ್ಬೋದು. ಎಕ್ಸೆಪ್ಷನಲ್ ಬ್ಯಾಟ್ಸ್ಮನ್ನು ದೇವದತ್ ಪಡಿಕ್ಕಲ್ಲು. ಆ್ಯಂಡ್ ಎಲಿಗೆನ್ಸ್ ಕೂಡ ತೋರಿಸ್ತಾರೆ. ಕ್ಲಾಸಿ ಬ್ಯಾಟ್ಸ್ಮನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 61 of 26 ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ ದೇವದತ್ ಪಡಿಕ್ಕಲ್ಲು. ರಜತ್ ಪಾಟಿದಾರ್ದೊಂದು ಬ್ಲಿಟ್ಸ್ ಬಂತಲ್ಲಿ. ರಜತ್ ಪಾಟಿದಾರ್ ಒಂಥರ ಹೆಂಗಿತ್ತು ಅಂದರೆ ಬಂದರು, ಯಾರ ಹತ್ರ ಮಾತಾಡ್ತಾ ಇದ್ದೀರಾ, ನಾನು ಡಿಫೆಂಡಿಂಗ್ ಚಾಂಪಿಯನ್, ನಾನೇ ಕ್ಯಾಪ್ಟನ್ ಆಗಿದ್ದಿದ್ದು, ಐ ಆಮ್ ದ ಡಿಫೆಂಡಿಂಗ್ ಚಾಂಪಿಯನ್ ಹಿಯರ್ ಅಂತ ತೋರಿಸ್ಕೊಟ್ರು. 2 ಒಳ್ಳೊಳ್ಳೆ ಶಾಟ್ಸ್ ಆಡಿದ್ರು. ಆ್ಯಂಡ್ ದೆನ್ ವಾಪಸ್ ಹೋದರು. ಅವ್ರ ವರ್ಕ್ ಅವ್ರು ಮಾಡಿದ್ರು. ಏಕೆಂದರೆ 31 runs in 12 balls. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ರು ಪಾಟಿದಾರ್ ಅವರು ಕೂಡ. ಆಮೇಲೆ ಜಿತೇಶ್ ಶರ್ಮಾ ಆಫ್ಕೋರ್ಸ್ ಮ್ಯಾಚ್ನ ಮುಗಿಸ್ಬಿಡೋಣ ಅಂತ ಬಂದರು. ಬಟ್ ವಿ ನೋ ಹೌ ಗುಡ್ ಅ ಪ್ಲೇಯರ್ ಹಿ ಈಸ್. ಫಸ್ಟ್ ಬಾಲ್ ಔಟ್ ಆದರು. ದಟ್ ವಾಸ್ ಅನ್ಫಾರ್ಚುನೇಟ್. ಬಟ್ ಆಲ್ರೆಡಿ RCB ಹತ್ರ ಮ್ಯಾಚ್ ಇತ್ತು ಅದು. ಸೊ ಅದೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಆ್ಯಂಡ್ ದೆನ್ ಕೊಹ್ಲಿ ಮತ್ತು ಟಿಮ್ ಡೇವಿಡ್ ಒಂದೆರಡು ಸೌದೆ ಹೊಡಿತಾ ಇದರಲ್ಲಿ, 1-2 ಬಾಲ್ ಸೌದೆ ಹೊಡಿಯೋ ಥರ ಆಡಿದ್ರು. ಟಿಮ್ ಡೇವಿಡ್ ವಾಸ್ ಗುಡ್. ಆ್ಯಂಡ್ ದೆನ್ ಕೊಹ್ಲಿ ಡಿಡ್ ವಾಟ್ ಹಿ ಡಸ್ ಬೆಸ್ಟ್. ದ ಚೇಸ್ ಮಾಸ್ಟರ್ ಸ್ಟುಡ್ ದೇರ್. ನಿಂತ್ಕೊಂಡು ಮ್ಯಾಚ್ನ ಮುಗಿಸ್ಕೊಟ್ರು. 69 runs, ಅರೌಂಡ್ 30 odd balls ಆಡಿದ್ದಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ, ಈ ಮ್ಯಾಚ್ ಗೆಲ್ತೀವಿ, ಕರ್ಕೊಂಡು ಹೋಗ್ತಾರೆ ಎಂಡ್ಗೆ ಅಂತ. ಚೇಸ್ ಮಾಸ್ಟರ್ ಅಂತ ಸುಮ್ಮನೆ ಕರೆಯಲ್ಲ ಅವ್ರನ್ನ. ಆ್ಯಂಡ್ ಎಷ್ಟೇ ಒಳ್ಳೆ ಬ್ಯಾಟ್ಸ್ಮನ್ ಆಗಿರಿ, ಎಷ್ಟೇ ಚೆನ್ನಾಗಿ 6-4 ಹೊಡಿಯೋಕ್ಕೆ ನಿಮಗೆ ಬರ್ತಾ ಇರಲಿ, ಬಟ್ ವಿರಾಟ್ ಕೊಹ್ಲಿ ಥರ ಆ್ಯಂಕರಿಂಗ್, ವಿರಾಟ್ ಕೊಹ್ಲಿ ಥರ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ದರೆ, ಮ್ಯಾಚ್ನ ಫಿನಿಷ್ ಮಾಡೋ ಎಬಿಲಿಟಿ ಇಲ್ಲದೇ ಇದ್ದರೆ
ಇಷ್ಟು ಈಸಿಯಾಗಿ ಮ್ಯಾಚಸ್ನ ಫಿನಿಷ್ ಮಾಡೋಕ್ಕಾಗಲ್ಲ. ಅದಕ್ಕೆ ವಿರಾಟ್ ಕೊಹ್ಲಿ ಅಂತ ಹೇಳೋದು. ದ ಕಿಂಗ್ ಈಸ್ ಬ್ಯಾಕ್ ಇನ್ ಹಿಸ್ ಡೆನ್. ಆ್ಯಂಡ್ ಅವರು ಒಂದೊಂದು ಶಾಟ್ಸಿಗೂ ಆ್ಯಂಡ್ ಅವ್ರ ರೇಂಜ್ ಆಫ್ ಶಾಟ್ಸ್ ನಾವು ನೋಡಿದ್ವಿ ಇವತ್ತು. ಬರೀ ಟೈಮ್ ಮಾಡ್ತಾರೆ, ಬರೀ ಫೋರ್ಗಳಲ್ಲಿ ಆಟ ಆಡ್ತಾರೆ. ಅವ್ರು ಹೊಡೆದಿದ್ದು ಸಿಕ್ಸಸ್ ಇವತ್ತು ಒಂದೊಂದು ನೀವು ನೋಡ್ತಾ ಇದ್ದರೆ ಪವರ್ ಯೂಸ್ ಮಾಡಿದ್ದಾರೆ, ಟೈಮಿಂಗ್ ಯೂಸ್ ಮಾಡಿದ್ದಾರೆ, ಪೇಸ್ ಆಫ್ ದ ಬಾಲ್ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ. ನಾವು ಎಷ್ಟೋ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಇವಾಗ ರಿಯಲೈಸ್ ಆಗ್ತಾಯಿದೆ ಅವ್ರ ವ್ಯಾಲ್ಯೂ ಎಷ್ಟಿತ್ತು ಅಂತ. ಆ್ಯಂಡ್ ವಿರಾಟ್ ಕೊಹ್ಲಿ ಫಿನಿಷ್ ಮಾಡಿಕೊಟ್ಟಿದ್ದಾರೆ ಮ್ಯಾಚ್ನ. ಹರ್ಷಲ್ ಪಟೇಲ್ ಅವ್ರಿಗೆ 4 ಔಟ್ ಆಫ್ 4 ಬೌಂಡ್ರೀಸ್ ಫಿನಿಷ್ ಮಾಡಿ ಈ ಜಸ್ಟ್ ಕಂಪ್ಲೀಟ್ಲಿ ಡನ್ ಆ್ಯಂಡ್ ಡಸ್ಟೆಡ್ ಅಂತ ಫಿನಿಷ್ ಮಾಡಿದ್ರು ಮ್ಯಾಚ್ನ. ಆ್ಯಂಡ್ ದೆನ್ ಒಳ್ಳೆ ಗೆಸ್ಚರ್ ಕೂಡ ಹರ್ಷಲ್ ಪಟೇಲ್ ಅವ್ರನ್ನ ಹೋಗಿ ಹಗ್ ಮಾಡಿದ್ರು. ಬಿಕಾಸ್ ಹಿ ವಾಸ್ ಆಲ್ಸೋ ಟೀಮ್ ಮೇಟ್ ಆಫ್ RCB ಬಿಫೋರ್. ಆ್ಯಂಡ್ ಇಂಡಿಯಾ ಕೂಡ T20 ವರ್ಲ್ಡ್ ಕಪ್ ಆಡಿದ್ದಾರೆ ಹರ್ಷಲ್ ಪಟೇಲ್. ಓವರ್ ಆಲ್ ಹೇಳಬೇಕು ಅಂತಂದರೆ ಒಳ್ಳೆ ಟೀಮ್ ಪರ್ಫಾರ್ಮೆನ್ಸು. ಆ್ಯಂಡ್ ಜಾಶ್ ಹೇಸಲ್ವುಡ್ ಬಂದಮೇಲಂತೂ ಇನ್ನೂ ಬೂಸ್ಟ್ ಆಗುತ್ತೆ. ಬಟ್ ಜೇಕಬ್ ಡಫಿನೇ ಸಿಕ್ಕಾಪಟ್ಟೆ ಒಳ್ಳೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಜಾಶ್ ಹೇಸಲ್ವುಡ್ ಅವರ ಮಿಸ್ ಮಾಡಿದ್ವಿ ಜಾಶ್ ಹೇಸಲ್ವುಡ್ ಅಂತ ನಮ್ಗೆ ಅನಿಸಲೇ ಇಲ್ಲ ಇವತ್ತು. ಅಂಥ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಜೇಕಬ್ ಡಫಿ. ಆ್ಯಂಡ್ RCB ಆರ್ ಕ್ರೂಸಿಂಗ್. ಆ್ಯಂಡ್ ಅವರ ವಿರಾಟ್ ಕೊಹ್ಲಿ ಅವರ ಒಂದೊಂದು ಶಾಟ್ಸ್ಗೂ ಹೇಗೆ ಬ್ಯಾಕ್ ಮಾಡ್ತಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂ, ಚಿನ್ನಸ್ವಾಮಿ ಕ್ರೌಡ್ ಅಂತ ನಾವು ನೋಡಿದ್ವಿ. ಆ್ಯಂಡ್ ಈ RCB ವಿಕ್ಟ್ರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆ ಎನರ್ಜಿನ ಇನ್ನೂ ಜಾಸ್ತಿ ಮಾಡುತ್ತೆ. ಗೋ RCB.